ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ SI ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಹೊರಟಿರುವಂಥ ಜಾಗ ಒಂದು ವಿಶೇಷವಾಗಿರುವಂಥ ಜಾಗ, ಹಾಗೆ ವಿಶಿಷ್ಟವಾಗಿರುವಂಥ ಜಾಗ. ಒಂದು ತಿಂಡಿನ ತಿನ್ನೋಣ ಅಂತ ನಾವು ಹೊರಟಿದ್ವಿ. ಸೊ ನಾವು ಹೊರಟಿರುವಂಥ ಜಾಗ ನೀವೆಲ್ಲರೂ ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರೋ ಹಾಗೆ ಕೋಟೇಶ್ವರಂ ದ ಡಿವೈನ್ ಫುಡ್ ಅಂತಲೇ ಹೇಳಬಹುದು. ತುಂಬ ಒಂದು ಡಿವೈನ್ ಆಗಿರುವಂಥ ಒಂದು ವಾತಾವರಣ ಇದೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ನಾವು ಇತ್ತೀಚೆಗೆ ಕಂಡಂತೆ ತುಂಬಾ ದೊಡ್ಡದಾಗಿರುವಂಥ ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ತುಂಬ ಚೆನ್ನಾಗಿರುವಂಥ ಒಂದು ಜಾಗದಲ್ಲಿ ಇದನ್ನು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಹತ್ತಿರ ಹೋಗುವಾಗ, ಆ ರೋಡಲ್ಲಿ ಹೋಗುವಾಗ ನಿಮಗೆ ಈ ಕೋಟೇಶ್ವರಂ ಅನ್ನೋ ಒಂದು ರೆಸ್ಟೋರೆಂಟು ಸಿಗುತ್ತೆ. ಬೆಂಗಳೂರಿಂದ ಸುಮಾರು ಒಂದು 45 ಕಿಲೋಮೀಟರ್ನಷ್ಟು ದೂರದಲ್ಲಿದೆ. ಸೊ ನೀವೇನಾದರೂ ಚಿಕ್ಕಬಳ್ಳಾಪುರ ಅಥವಾ ಆಂಧ್ರದಿಂದ ಬೆಂಗಳೂರಿಗೆ ಬರುವಾಗ ಈ ಒಂದು ಹೋಟೆಲ್ನಲ್ಲಿ ತಿಂಡಿ ಅಥವಾ ತಿನಿಸನ್ನು ಟ್ರೈ ಮಾಡಿ ಬರಬಹುದು. ಸೊ ಇಲ್ಲಿ ನೋಡ್ತಿರೋ ಹಾಗೆ ಪಾರ್ಕಿಂಗಿಗೆ ಅಂತಲೇ ತುಂಬ ದೊಡ್ಡದಾಗಿರುವಂಥ ಜಾಗ ಬಿಟ್ಟಿದ್ದಾರೆ. ಹಾಗೆ ಈ ರೆಸ್ಟೋರೆಂಟ್ ಕೂಡ ತುಂಬಾ ದೊಡ್ಡದಾಗಿದೆ. ಹಾಗೆ ಇಲ್ಲಿಗೆ ಒಳಗಡೆ ಬರ್ತಾ ಇದ್ದ ಹಾಗೆ ಒಂದು ಸ್ಪಿರಿಚುವಲ್ ಫೀಲಿಂಗ್ ಬರುತ್ತೆ, ಡಿವೈನ್ ಫೀಲಿಂಗ್ ಬರುತ್ತೆ. ಸೊ ಕೋಟೇಶ್ವರಂಗೆ ಎಂಟ್ರಿ ಕೊಡ್ತಿದ್ದಾಗೆ ನಮ್ಮನ್ನು ವೆಲ್ಕಮ್ ಮಾಡೋದಕ್ಕೆ ಈ ಒಂದು ನಂದಿನ ಕೂಡಿಸಿದ್ದಾರೆ. ಆಲ್ಮೋಸ್ಟ್ ನಾವು ನಂದಿ ಬೆಟ್ಟಕ್ಕೆ ಹೋಗುವಾಗ ಲೆಫ್ಟ್ ತೊಗೋತೀವಲ್ವ, ಬೆಂಗಳೂರಿಂದ ಹೋಗುವಾಗ ಸ್ವಲ್ಪ ಮುಂದೆ 1 ಕಿಲೋಮೀಟರ್ನಷ್ಟು ಮುಂದೆ ಹೋದರೆ ನಮಗೆ ಈ ಕೋಟೇಶ್ವರಂ ಸಿಗುತ್ತೆ. ಹಾಗಾಗಿ ಇಲ್ಲೂ ಕೂಡ ನಾವು ನಂದಿನ ನೋಡಬಹುದು. ಸೊ ನಂದಿ ದರ್ಶನ ಎಲ್ಲ ತೊಗೊಂಬಿಟ್ಟು ನಾವು ಮುಂದೆ ಹೊರಟ್ವಿ. ಸೊ ತುಂಬ ಕ್ಲೀನಾಗಿ ಪೀಸಾಗಿ ಇಟ್ಕೊಂಡಿರೋಂಥ ಜಾಗ ಅಂತಲೇ ಹೇಳ್ಬೋದು ಇದನ್ನು. ಸೊ ಇಲ್ಲಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದನ್ನು ಒಂದು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಹಾಗೆ ಇದನ್ನು ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಂತ ನೋಡ್ಬೋದು. ಇಲ್ಲೆಲ್ಲ ಸ್ಟ್ಯಾಂಡಿಂಗಲ್ಲಿ ನಿಂತ್ಕೊಂಡು ತಿನ್ನೋರಿಗೆ ಅದು ಕೂಡ ಜಾಗ ಇದೆ. ನೀವು ಕೂತ್ಕೊಂಡು ನೀವು ಆ ಒಂದು ತಿಂಡಿ ತಿನಿಸನ್ನು ಸವಿಬೇಕು ಅನ್ನೋದಾದರೆ ಸಿಟ್ಟಿಂಗಲ್ಲೂ ಕೂಡ ಹೋಗಬಹುದು. ಸೊ ಈ ರೀತಿಯಾಗಿರುವಂಥ ಒಂದು ಹೊರಗಡೆ ಪಾರ್ಕ್ ರೀತಿಯಲ್ಲಿ ಕೂಡ ಮಾಡಿದ್ದಾರೆ. ನಾವಷ್ಟೇ ತಿಂದು ಎಂಜಾಯ್ ಮಾಡ್ಕೊಂಡು ಹೋಗೋದಲ್ಲ, ಮಕ್ಕಳು ಕೂಡ ಆಟ ಆಡಿಕೊಂಡು ಆರಾಮವಾಗಿ ಇರಬಹುದು. ಹಾಗೆ ಬ್ಯಾಕ್ ಯಾರ್ಡಲ್ಲಿ ನಿಮಗೆ ಈ ರೀತಿ ಒಂದು ಪಾರ್ಟಿನ ಮಾಡೋದಕ್ಕೆ ಅಥವಾ ಆರಾಮವಾಗಿ ಕಾಲ ಕಳೆಯೋದಕ್ಕೂ ಕೂಡ ಈ ರೀತಿಯಾಗಿ ಒಂದು ಲಾನ್ನ ಹಾಕ್ಬಿಟ್ಟು ಬಿಟ್ಟಿದ್ದಾರೆ. ಇಲ್ಲಿ ಪಾರ್ಟಿ ಕೂಡ ಮಾಡ್ಬೋದು ಅಂತ ಹೇಳಿದ್ದಾರೆ. ಯಾವುದಾದ್ರೂ ಒಂದು ಫಂಕ್ಷನ್ ಮಾಡೋದಾದರೆ ಅಲ್ಲಿ ಕೂಡ ಮಾಡ್ಬೋದು. ಸೊ ಫೆಸಿಲಿಟಿ ಇದೆ. ನಾವು ಬಂದಿರೋದು ತಿಂಡಿನ ಇಲ್ಲಿ ತಿನ್ನೋಣ ಅಂತ. ಮಧ್ಯಾಹ್ನದ ಊಟ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಎಲ್ಲ ಕೂಡ ಸಿಗುತ್ತೆ ಇಲ್ಲಿ, ಚೈನೀಸ್ ಕೂಡ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ನಾವು ಕುತ್ಕೊಂಡಿರೋ ಅಂಥ ಒಂದು ಪ್ಲೇಸಿಂದ ಈ ಒಂದು ಆ್ಯಂಬಿಯನ್ಸ್ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಒಳಗೆ ಕೂಡ ತುಂಬ ಚೆನ್ನಾಗಿರುವಂಥ ಒಂದು ಆ್ಯಂಬಿಯನ್ಸ್ ಇದೆ. ಸುಮಾರು ಒಂದು 150ರಿಂದ 200 ಜನ ಸಿಟ್ಟಿಂಗಲ್ಲಿ ಕೂತ್ಕೊಂಡು ಆ ಒಂದು ತಿಂಡಿ ತಿನಿಸನ್ನು ಸವಿಬಹುದು. ಅಷ್ಟು ಚೆನ್ನಾಗಿರುವಂಥ ಆ್ಯಂಬಿಯನ್ಸ್ನ ಮಾಡಿಕೊಟ್ಟಿದ್ದಾರೆ ಕೋಟೇಶ್ವರಂ ರೆಸ್ಟೋರೆಂಟ್ನವರು. ಸೊ ನಾವು ಇಲ್ಲಿ ಆರ್ಡರ್ ಮಾಡಿರೋವಂಥದ್ದು ಇಡ್ಲಿನ ಆರ್ಡರ್ ಮಾಡಿದ್ವಿ. ಹಾಗೆ ಇಲ್ಲಿ ಸೆಟ್ ದೋಸೆ ಸಾಗು ತುಂಬ ಚೆನ್ನಾಗೇ ಇರುತ್ತೆ ಅಂತ ಕೇಳ್ಪಟ್ಟಿದ್ವಿ. ಹಾಗಾಗಿ ಸೆಟ್ ದೋಸೆ ಕೂಡ ಆರ್ಡರ್ ಮಾಡಿದ್ವಿ. ಸೆಟ್ ದೋಸೆ ಜೊತೆಯಲ್ಲಿ ನಾವು ಇಡ್ಲಿ ಹಾಗೆ ವಡೆ ಹಾಗೆ ಇಲ್ಲಿ ಸಿಗುವಂಥ ಸ್ಪೆಷಲ್ ಆದ ಬಿಸಿಬೇಳೆಬಾತ್ ಎಲ್ಲದನ್ನು ಟ್ರೈ ಮಾಡಿದ್ವಿ. ಸೊ ಮೊದಲನೇದಾಗಿ ನಾವು ಇಡ್ಲಿ ಸಾಂಬಾರನ್ನ ಟ್ರೈ ಮಾಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟು. ಆ ಸಾಂಬಾರಿನಲ್ಲಿ ಒಂದು ಹುಳಿ ಆಗಲಿ ಸ್ವೀಟ್ ಆಗಲಿ ತುಂಬ ಚೆನ್ನಾಗಿರುವಂಥ ಟೇಸ್ಟು. ಹಾಗೆ ಬಿಸಿಬೇಳೆಬಾತು, ವಡೆ, ಹಾಗೆ ಇಲ್ಲಿ ಫೇಮಸ್ ಆಗಿರುವಂಥ ಪುಡಿ ಓಪನ್ ದೋಸೆ, ಓಪನ್ ಮಸಾಲ ದೋಸೆ, ಅದು ಕೂಡ ತುಂಬ ಚೆನ್ನಾಗಿತ್ತು. ಒಂದೊಂದೇ ಹೇಳ್ತಾ ಹೋದರೆ ಟೇಸ್ಟ್ ಅಂತೂ ಅದ್ಭುತವಾಗಿ ಇತ್ತು ಅಂತಲೇ ಹೇಳ್ಬೋದು. ಮಧ್ಯಾಹ್ನದ ಊಟ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ನಾವು ಟ್ರೈ ಮಾಡದೇ ಇರ್ಬೋದು, ಬಟ್ ತಿಂಡಿನ ಟೇಸ್ಟ್ ಮಾಡೇ ಇದರಲ್ಲೇ ಹೇಳ್ಬಹುದು. ಇಲ್ಲಿ ಎಲ್ಲ ಕೂಡ ತುಂಬ ರುಚಿಕರವಾಗಿರುತ್ತೆ ಅಂತಲೇ ಹೇಳ್ತೀವಿ. ಸೊ ಇದಿಷ್ಟು ಆಗಿತ್ತು ಈ ವಿಡಿಯೋ. ಇಲ್ಲಿ ನಾವು ಮಾತ್ರ ಎಂಜಾಯ್ ಮಾಡೋದಲ್ಲ, ಮಕ್ಕಳೂ ಕೂಡ ಕರ್ಕೊಂಡ್ಬಂದು ಪಾರ್ಕ್ನಲ್ಲಿ ಆಟ ಆಡಿಸ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗಬಹುದು. ಸೊ ನನ್ನ ಮಗ ಕೂಡ ಇಲ್ಲಿ ಅವರ ಅಪ್ಪನ ಜೊತೆಯಲ್ಲಿ ಜಾರಬಂಡೆ, ಜೋಕಾಲಿ ಅಂತ ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಒಂದು ಸ್ವಲ್ಪ
ನಮ್ಮ ವರ್ಕ್ ಶೆಡ್ಯೂಲಿಂದ ಹೊರಗಡೆ ಬಂದು ಆರಾಮವಾಗಿ ಕಾಲ ಕಳ್ಕೊಂಡು ಹೋಗಿದ್ದಾಯಿತು. ಸೊ ಇದಿಷ್ಟು ಆಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಮತ್ತೆ ನಾನು ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.